ಅಂತ ಇದಕ್ಕೆ ಸರ್ಕಾರವೇ ನೇರವಾಗಿ ಕಾರಣ, ಸರ್ಕಾರದ ಸಿದ್ಧತೆಗಳ ಪೂರ್ವ ಸಿದ್ಧತೆ ಇಲ್ಲದ ಬೇಜವಾಬ್ದಾರಿತನವೇ ಕಾರಣ ಅನ್ನುವಂತ ಆರೋಪವನ್ನು ಮಾಡ್ತಾರೆ. ನೋಡಿ, ಮೊದಲು ಈ ದುರಂತಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತೇನೆ. ಬಹುಶಃ ಈ ದುರಂತ, ಈ ಒಂದು ಸಂಭ್ರಮಾಚರಣೆಯಲ್ಲಿ ಇಂಥ ಒಂದು ಅನಾಹುತ ಆಗಬಾರ್ದಾಗಿತ್ತು, ಆದರೆ ಆಗಿದೆ. ಸೊ ಇವತ್ತು 18 ವರ್ಷಗಳ ಸತತ ಕ್ರೀಡಾಭಿಮಾನಿಗಳ ಒಂದು ಆಶಯ ಅದು. 18 ವರ್ಷಗಳ ನಂತರ ಸುಮಾರು 4 ಬಾರಿ IPL ಫೈನಲ್ಸ್ ತಲುಪಿದ್ರೂ ಕೂಡ ನಾವು ದಡವನ್ನ ಮುಟ್ಲಿಕ್ಕೆ, ಕಪ್ಪನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ, ಕರ್ನಾಟಕ ಒಂದೇ ಅಲ್ಲ, ಇಡೀ ದೇಶದಲ್ಲಿ ಕ್ರೀಡಾಭಿಮಾನಿಗಳು RCB ಈ ಬಾರಿ ಕಪ್ ಗೆಲ್ಲಬೇಕು ಅನ್ನುವಂತ ಒಂದು ಪ್ರಾರ್ಥನೆಯನ್ನ ಕೂಡ ಮಾಡಿದ್ರು. ಸೊ ಅದರಂತೆ ಕಪ್ಪು ಗೆದ್ದಾದ ಮೇಲೆ ಇವತ್ತು ಏನು ಅಚಾತುರ್ಯ ಘಟನೆಗಳು, ಸುಮಾರು 11 ಜನ ಕ್ರೀಡಾಭಿಮಾನಿಗಳು ಇವತ್ತು ಸಾವನ್ನಪ್ಪಿದ್ದಾರೆ. ಬಹುಶಃ ಅದು ಆ ಕುಟುಂಬಕ್ಕಿರ್ಬೋದು, ಕ್ರೀಡಾ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಯಾರು ಲೋಪದೋಷ ಅನ್ನೋದಕ್ಕಿಂತ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿತ್ತು, ಅಥವಾ ಕಾಲಾವಕಾಶವನ್ನ ತೆಗೆದುಕೊಂಡು ಈ ಒಂದು ಪ್ರೊಸೆಷನ್ ಅನ್ನ ಅಥವಾ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಬೇಕಾಗಿತ್ತು ಆಯೋಜಕರು. ಆದರೆ ಆತುರಾತ್ರದಲ್ಲಿ ಆದಂಥ ಈ ಒಂದು ಸಂಭ್ರಮಾಚರಣೆ ಇವತ್ತು ದುರ್ಘಟನೆಗೆ ಕಾರಣ ಆಗಿದೆ. ಸೊ ಅದನ್ನು ಸರ್ಕಾರ ಸರಿಯಾದ ರೀತಿಯಲ್ಲಿ ಒಂದು ತನಿಖೆ ಮಾಡಿ, ಮುನ್ನೆಚ್ಚರಿಕೆಯಾಗಿ ಏನು ಮಾಡಬೇಕಾಗಿತ್ತು ಅದರ ಬಗ್ಗೆ ತನಿಖೆ ಮಾಡಿ ಇದರ ಲೋಪದೋಷಗಳನ್ನು ಸರಿಪಡಿಸಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಜನಗಳು ನಿರೀಕ್ಷೆ ಮೇಲೆ ಬರ್ತಾರೆ ಅನ್ನೋದನ್ನ ಜಡ್ಜ್ ಮಾಡುವಲ್ಲಿ ಸರ್ಕಾರ ವಿಫಲ ಆಯ್ತಾ? ಯಾಕಂದ್ರೆ 18 ವರ್ಷದ ಗೆದ್ದಿರೋದು ಭಾವನಾತ್ಮಕ ಇರ್ತದೆ. ಯಾರು ಇಷ್ಟೇ ಜನ ಬರ್ತಾರೆ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಜನ ಬರ್ತಾರೆ, ಇಷ್ಟು ಜನ ಬರೋದಿಲ್ಲ ಅಂತ. ಚಿನ್ನಸ್ವಾಮಿ ಕ್ರೀಡಾಂಗಣದ ಒಂದು ಕೆಪಾಸಿಟಿನೇ 35ರಿಂದ 40 ಸಾವಿರ. ಸೊ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಅಲ್ಲಿ ಸೇರಿದಂಥ ಸಂದರ್ಭದಲ್ಲಿ ತಳ್ಳಾಟದಿಂದ ಯಾರ ಕಂಟ್ರೋಲಲ್ಲೂ ಕೂಡ ಇರಲಿಲ್ಲ. ಸೊ ನೀವು ಎಷ್ಟೇ ಪೊಲೀಸರನ್ನ ನೀವು ನಿಯೋಜನೆ ಮಾಡಿದ್ರೂ ಕೂಡ, ವರದಿನಲ್ಲಿ ನಿಮ್ಮ ಮಾಧ್ಯಮಗಳ ವರದಿ ಹೇಳ್ತಾ ಇತ್ತು ಸುಮಾರು 4,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿದ್ರು ಅಂತೇಳಿ. ಸುಮಾರು 2 ಲಕ್ಷಕ್ಕೂ ಮೀರಿದ ಜನಸಂಖ್ಯೆ ಇರುವಂತ, ಅದರಲ್ಲೂ ವಿಶೇಷವಾಗಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ಅದು ಕಂಟ್ರೋಲ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಆಕಸ್ಮಿಕವಾದಂತ ಘಟನೆ. ಬಹುಶಃ ವಿರೋಧ ಪಕ್ಷಗಳು ಇವತ್ತು ಸಾಕಷ್ಟು ಟೀಕೆಗಳನ್ನು ಮಾಡ್ತಾ ಇರೋದನ್ನ ನಾನು ಗಮನಿಸಿದ್ದೇನೆ. ಇವತ್ತು ಏನು ಉತ್ತರ ಪ್ರದೇಶದಲ್ಲಿ ನಡೆದಂತ ಪ್ರಯಾಗ್ರಾಜ್ ಘಟನೆ, ಅದರಲ್ಲಿ ನಾವು ರಾಜಕೀಯ ಮಾಡ್ಲಿಕ್ಕೆ ಹೋಗಲಿಲ್ಲ. ಏನು ಕಾಲ್ತುಳಿತಕ್ಕೆ ಅಲ್ಲಿಯ ಜನ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಆದಂತಹ ದುರ್ಘಟನೆ, ಅದಕ್ಕೆ ಕಾಂಗ್ರೆಸ್ ಪಕ್ಷ ಆಗಲಿ ಅಥವಾ ಇತರೆ ನಾಯಕರುಗಳಾಗಲಿ ಅದರಲ್ಲಿ ರಾಜಕೀಯ ಬೆರೆಸುವಂತ ಪ್ರಯತ್ನವನ್ನ ಮಾಡಲಿಲ್ಲ. ಸೊ ಇದು ಕೂಡ ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥದ್ದು. ಸೊ ಅವ್ರ ಬಗ್ಗೆ ಸಾಂತ್ವನ ಇರಬೇಕೇ ಹೊರತು ಇದರಲ್ಲಿ ರಾಜಕೀಯ ಬೆರೆಸಿ ಸತ್ತವರ ಸಂತಾಪ ಸೂಚನೆ ಮಾಡೋದ್ರ ಜೊತೆನಲ್ಲಿ ಇವ್ರು ರಾಜಕೀಯ ಮಾಡೋದು, ಇವ್ರ ಬೇಳೆ ಬೇಯಿಸ್ಕೊಳ್ಳೋದು ಸರಿನಾ ಅಂತಕ್ಕಂಥದ್ದನ್ನ ರಾಜ್ಯದ ಜನ ಗಮನಿಸಬೇಕಾಗ್ತದೆ. ಎಲ್ಲಾದ್ರೂ ಸರ್ಕಾರದ ಇನ್ವಾಲ್ವ್ಮೆಂಟ್ ಇತ್ತು ಅಂತ ಅಂದ್ರೆ ಇವ್ರು ಹೇಳೋದು ಸರಿ. ಸರ್ಕಾರದ ಪಾಲುದಾರಿಕೆನೇ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಅಭಿಮಾನಿಗಳನ್ನ ನಾವು ಬರಬೇಡಿ ಅಂತ ಹೇಳಲಿಕ್ಕಾಗ್ಲಿ ಅಥವಾ ಬೇರೆನೋ ಮಾಡ್ಲಿಕ್ಕಾಗ್ಲಿ ಯಾವುದೇ ಹಕ್ಕು ಸರ್ಕಾರಕ್ಕಿಲ್ಲ. ಸೊ ಒಟ್ಟಾರೆ ಘಟನೆ ಆಗಿದೆ. ಆ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸಿ
ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದೇ ಇರೋದನ್ನ ನಾವು ಗಮನಿಸಬೇಕಾಗ್ತದೆ. ಅದು ನಮ್ಮ ಕರ್ತವ್ಯ ಆಗ್ತದೆ. ರಾಜಕೀಯನೇ ಮಾತಾಡ್ತೀನಿ ಅಂತ ಹೇಳಿದ್ರೆ ಅನೇಕ ದುರ್ಘಟನೆಗಳು ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಅನೇಕ ಪ್ರಕರಣಗಳಿದೆ. ಆ ಪ್ರಕರಣಗಳೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡಬೇಕಾಗ್ತದೆ. ಅದು ಸರಿಯಲ್ಲ, ವಾಸ್ತವಾಂಶವಾಗಿ ಅದು ಸರಿಯಲ್ಲ. ಸೊ ಇವತ್ತಿನ ಘಟನೆ ಬಹುಶಃ ದೇಶದ ಪ್ರಧಾನಮಂತ್ರಿಗಳು ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಅವರ ಕುಟುಂಬದ ಜೊತೆ, ಅಭಿಮಾನಿಗಳ ದುಃಖದ ಜೊತೆ, ಅವರ ಸಂತೋಷ ಜೊತೆ ನಾವಿರ್ಬೇಕಾಗ್ತದೆ. ಇನ್ನೊಂದು ಆರೋಪ ಮಾಡ್ತಾರೆ ಸರ್ ಬಿಜೆಪಿ, ಇದು ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಮಂತ್ರಿಗಳ ಕುಟುಂಬಸ್ಥರ ಕಾರ್ಯಕ್ರಮ ಆಗಿತ್ತು, ಇದು ಅಭಿಮಾನಿಗಳ ಕಾರ್ಯಕ್ರಮ ಆಗಿರಲಿಲ್ಲ. ಕುಟುಂಬಸ್ಥರಿಗೆ ಏನ್ ಕೆಲಸ ಇತ್ತು ಸ್ಟೇಜ್ ಮೇಲೆ ಹೋಗ್ತೀನಿ? ಅದು ಬಿಜೆಪಿಯವ್ರು ಬೇರೆ ಕೆಲಸ ಇಲ್ಲ ರೀ. ಬಿಜೆಪಿಯವ್ರು ಮಲಗಿದ್ರು ಈಗ ಎದ್ದಿದ್ದಾರೆ, ಏನ್ ಮಾಡಕ್ಕಾಗತ್ತೆ? ಬಿಜೆಪಿಯವ್ರು ಹೇಳಿದ್ದನ್ನೆಲ್ಲ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಇದೆಯಾ? ಬಿಜೆಪಿ ಡಿ ಕೆ ಶಿವಕುಮಾರ್ ಅವರೇ ನೇರ ಹೊಣೆ, ಅವರೇ ಇಡೀ ಪ್ರಚಾರ ತೆಗೆದುಕೊಂಡ್ರಲ್ಲಿ ಅವರ ಪ್ರಚಾರದ ಗೀಳಿಂದಾಗಿ ಇದಾಯಿತು ಅನ್ನುವಂತ ಆರೋಪನ ಕುಮಾರಸ್ವಾಮಿ ಮಾಡಿದ್ರು. ಕುಮಾರಸ್ವಾಮಿಗೆ ನಾಲ್ಗೆನಲ್ಲಿ ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ರೀ. ನಾಲ್ಗೆನಲ್ಲಿ ಅವ್ರಿಗೇನು ಇದಿಲ್ಲ. ರಾತ್ರಿ ಒಂದು ಹೇಳ್ತಾರೆ, ಬೆಳಗ್ಗೆ ಒಂದು ಹೇಳ್ತಾರೆ. ಆ ಅಪ್ಪನಿಗೆ ಏನಿದೆ ನೈತಿಕತೆ? ಏನಿದೆ? ಏನ್ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಮಾತಾಡೋದಕ್ಕೆ ನೈತಿಕತೆ ಏನಿದೆ? ನೈತಿಕತೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ವಿಚಾರವನ್ನ ಮಾತನಾಡತಕ್ಕಂಥದ್ದು ಅಸಂಬದ್ಧ. ಮೊದಲು ಕುಮಾರಸ್ವಾಮಿ ರಾಜೀನಾಮೆ ಕೊಡ್ಲಿ, ಅವ್ರು ಮಾಡಿರುವ ಅನಾಹುತಗಳಿಗೆ ಮೊದಲು ಕುಮಾರಸ್ವಾಮಿ ರಾಜೀನಾಮೆ ಕೊಡ್ಲಿ, ಆಮೇಲೆ ಉಳಿದವ್ರ ಬಗ್ಗೆ ಮಾತಾಡ್ಲಿ. ಮೊದಲು ಸಚಿವ ಸಂಪುಟದಿಂದ ಮೋದಿ ಅವರು ಕೈ ಬಿಡ್ಬೇಕು ಅವ್ರನ್ನ. ಅವರ ನೈತಿಕತೆ ಏನಾರ ಇತ್ತು ಅಂತ ಅಂದ್ರೆ, ನೈತಿಕತೆ ಭಾಷಣ ಮಾಡೋರು, ಪ್ರಾಮಾಣಿಕತೆ ಭಾಷಣ ಮಾಡೋರು ಮೊದಲು ರಾಜೀನಾಮೆ ಕೊಟ್ಬಿಟ್ಟು ಆಮೇಲೆ ಉಳಿದದ್ದು ಮಾತಾಡಬೇಕು. ಸುಮ್ಮನೆ ಏನೋ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಮುಳುಗೋಯ್ತು ಅಂದ್ರು, ಡೆಲ್ಲಿ ಮುಳುಗೋಯ್ತು, ಇವರು ಕೂತ್ಕೊಂಡೆ ಇಟ್ಕೊ. ಡೆಲ್ಲಿ ಮುಳುಗೋಗ್ಲಿಲ್ವಾ? ಬಾಂಬೆ ಮುಳುಗೋಯ್ತು. ಮಳೆ ಹೋಯ್ತು ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಕಾರಣ. ಯಾರೋ ಸತ್ತೋದ್ರು ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಕಾರಣ. ಇನ್ಯಾರ ಮನೇಲಿ ಏನೋ ಆಯ್ತು ಅಂತ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಕಾರಣ. ಈ ರೀತಿಯ ಅಸಂಬದ್ಧವಾದಂತಹ ಹೇಳಿಕೆಗಳನ್ನ ಹೇಳೋದ್ರಲ್ಲಿ ಕುಮಾರಸ್ವಾಮಿ ನಿಸಿಂದ್ರು. ಹಾಗಾಗಿ ಅವ್ರ ಬಗ್ಗೆ ಚರ್ಚೆ ಮಾಡೋದು ವೇಸ್ಟ್. ನೀವು ಅವ್ರನ್ನ ಪ್ರಮುಖ ನಾಯಕರು ಅಂತ ಕನ್ಸಿಡರ್ ಮಾಡೋದು ವೇಸ್ಟ್.